ಇವತ್ತೊಂದೊಂದು ಪೇಷಂಟ್ ಕೇಳಿದ್ರು, ಡಾಕ್ಟ್ರೆ ನಾವು ಮಲ್ಟಿಪಲ್ ಸೈಕಲ್ಸ್ ಆಫ್ ಓವ್ಯುಲೇಷನ್ ಇಂಡಕ್ಷನ್ ಅಥವಾ ಮೆಡಿಸಿನ್ಸ್ ತಗೋತಾ ಇದ್ರೆ ಮೊಟ್ಟೆ ಬಿಡುಗಡೆ ಆಗಕ್ಕೆ ನಮ್ಗೆ ಇರೋಂತ ಮೊಟ್ಟೆಗಳು ಖಾಲಿ ಆಗೋಗಲ್ವಾ ಅಂತ. ಇದು ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ ನಾರ್ಮಲ್ ಫಿಸಿಯಾಲಜಿ ಹೆಂಗಾಗತ್ತಂದ್ರೆ ಒಂದು ಸತಿ ಒಂದು ತಿಂಗಳಲ್ಲಿ ಮಲ್ಟಿಪಲ್ ಎಗ್ಸ್ ಅಥವಾ ಮಲ್ಟಿಪಲ್ ಮೊಟ್ಟೆಗಳು ಡೆವಲಪ್ಮೆಂಟ್ ಹಾದಿಗೆ ಬರುತ್ತೆ. ಬಟ್ ಅದರಲ್ಲಿ ಸಕ್ಸಸ್ ಆಗೋದು ಒಂದೇ ಮೊಟ್ಟೆ ಬಿಡುಗಡೆ ಆಗೋದು. ಇನ್ನು ಮಿಕ್ಕಿದ ಸಣ್ಣ ಮೊಟ್ಟೆಗಳೆಲ್ಲ ಎಟ್ರೀಸಿಯಾ ಅಥವಾ ಅದು ಒಳಗಡೆನೆ ಸತ್ತು ಹೋಗುತ್ತೆ. ನಾವು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಡೋದು, ಈವನ್ ನಾವು IVF ಸೈಕಲ್ಸ್ ಮಾಡುವಾಗ ಎವ್ರಿಡೇ ಇಂಜೆಕ್ಷನ್ಸ್ ಕೊಡುವಾಗ ಏನಾಗುತ್ತೆ, ಈ ಎಟ್ರೀಸಿಯಾ ಅಥವಾ ಸತ್ತು ಹೋಗುವಂತ ಫಾಲಿಕಲ್ಸ್ ನಾವು ರೆಸ್ಕ್ಯೂ ಮಾಡಿ ಆ ಎಗ್ಸ್ ನ ಡೆವಲಪ್ಮೆಂಟ್ ಮಾಡ್ತೀವಿ. ಫಾರ್ ದಟ್ ಮ್ಯಾಟರ್ ಈಗ ನಾವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ತೀವಿ, ಅಂದ್ರೆ ಮೊಟ್ಟೆ ಬಿಡುಗಡೆ ಆಗಬಾರ್ದು ಅಂತ. ಅವಾಗ ನಮ್ಗೆ ಮೊಟ್ಟೆಗಳೆಲ್ಲ ಕನ್ಸರ್ವ್ ಆಗ್ತಿದೆ, ಮೊಟ್ಟೆಗಳೆಲ್ಲ ಹಾಗೆ ಓವರೀಸ್ ನಲ್ಲಿ ಉಳಿತಿದೆ ಅಂತ ಅಲ್ಲ. ಅವಾಗ್ಲೂ ಕೂಡ ಒಂದಷ್ಟು ಎಗ್ಸ್ ನಶಿಸಿ ಹೋಗ್ತಾ ಇರುತ್ತೆ. ದಟ್ ಇಸ್ ಪಾರ್ಟ್ ಆಫ್ ಏಜಿಂಗ್ ಅಂತ ಹೇಳ್ತೇವೆ. ಸೊ ಯಾವುದೇ ಮೆಡಿಸಿನ್ಸ್, ವೆದರ್ ಇಂಜೆಕ್ಷನ್ಸ್ ಕೊಟ್ಟು ಅಥವಾ ಟ್ಯಾಬ್ಲೆಟ್ಸ್ ಕೊಟ್ಟು ಮೊಟ್ಟೆ ಬಿಡುಗಡೆ ಆಗೋದಿರ್ಲಿ ಅಥವಾ ಮಲ್ಟಿಪಲ್ ಮೊಟ್ಟೆಗಳು ಬಿಡುಗಡೆ ಆಗೋದಿರಲಿ ಅಥವಾ ಓವ್ಯುಲೇಷನ್ ನ ತಡೆ ಹಿಡಿಯೋದ್ರಿಂದ ಮೊಟ್ಟೆ ಸಂಖ್ಯೆನಲ್ಲಿ ಯಾವುದೇ ತರ ವ್ಯತ್ಯಾಸ ಆಗಲ್ಲ. ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ತಿಂಗಳು ಎಲ್ಲಾ ಹೆಂಗಸರು ಒಂದಷ್ಟು ಮೊಟ್ಟೆಗಳನ್ನ ಕಳ್ಕೊಳ್ತಾನೆ ಹೋಗ್ತಾರೆ.